80ನೇ ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಯಲ್ಲಿ ಬೇಲೂರು ನಗರದ ದೇವಸ್ಥಾನದ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಆವರಣದಲ್ಲಿ ದೇಶಭಕ್ತರ ಬಳಗದ ವತಿಯಿಂದ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ ದಿನಾಚರಣೆಯನ್ನು ದೇಶಭಕ್ತಿ ಮತ್ತು ಗೌರವದಿಂದ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಕೇವಲ 33 ವರ್ಷಗಳ ಅಲ್ಪಾವಧಿಯ ಜೀವನದಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡಿ ಅಪಾರ ಕೀರ್ತಿ ಗಳಿಸಿದ ಮಹಾನ್ ದೇಶಭಕ್ತರು. ಬಾಲ್ಯದಲ್ಲಿಯೇ ಸೈನ್ಯ ಸೇರಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರರಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅವರನ್ನ ಯಾವುದೇ ಒಂದು ಜಾತಿ ಅಥವಾ ವರ್ಗಕ್ಕೆ ಸೀಮಿತಗೊಳಿಸಬಾರದು. ಅವರು ಇಡೀ ದೇಶದ ರಾಷ್ಟ್ರೀಯ ವೀರ ಪುರುಷರಾಗಿದ್ದಾರೆ. ಪ್ರತಿಯೊಂದು ವರ್ಗ ಹಾಗೂ ಜಾತಿಯ ಜನರು ಅವರ ದೇಶ ಸೇವೆ ಮತ್ತು ತ್ಯಾಗವನ್ನ ಸ್ಮರಿಸಬೇಕು. ವೀರ ಸಾವರ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ದೇಶಕ್ಕಾಗಿ ಮಹತ್ವದ ಕೊಡುಗೆ ನೀಡಿದ ಮಹನೀಯರನ್ನ ಯಾವುದೇ ಒಂದು ವರ್ಗಕ್ಕೆ ಸೀಮಿತಗೊಳಿಸೋದು ಸರಿಯಲ್ಲ. ಅವರ ಆದರ್ಶಗಳನ್ನ ಎಲ್ಲರೂ ಗೌರವಿಸಬೇಕು. ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮ ದಿನಾಚರಣೆಯನ್ನ ನಿರಂತರವಾಗಿ ಆಚರಿಸುವ ಮೂಲಕ ಯುವ ಜನರಲ್ಲಿ ದೇಶಭಕ್ತಿ, ರಾಷ್ಟ್ರಪ್ರೇಮ ಮತ್ತು ವೀರತ್ವದ ಮನೋಭಾವ ಬೆಳೆಸೋದು ಬಳಗದ ಉದ್ದೇಶವಾಗಿದೆ ಅಂದರು. ಈ ಆಗಸ್ಟ್ 15 ಎಲ್ಲರೂ ಹೇಳಿದಂಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ ಬ್ರಿಟಿಷರಿಂದ. ಆದರೆ ಅದೇ ದಿವಸ ಇನ್ನೊಂದು ಪ್ರಾಮುಖ್ಯತೆ ಏನಿದೆ ಅಂದರೆ, ನಮ್ಮ ಕನ್ನಡ ನಾಡಿನ ಕಣ್ಮಣಿ ವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನವೂ ಅದೇ ದಿವಸ. ಈ ಸ್ವಾತಂತ್ರ್ಯೋತ್ಸವವನ್ನು ನಾವು ಎಲ್ಲರೂ ಆಚರಣೆ ಮಾಡಬೇಕು, ಅದು ಮಸ್ಟ್ ಆ್ಯಂಡ್ ಶುಡ್. ಅದರ ಭರಾಟೆಯಲ್ಲಿ ನಾವು ಇಂಥ ಒಂದು ಜನ್ಮದಿನಾಚರಣೆಯನ್ನು ಮಾಡೋದನ್ನು ನಾವು ಮರೆತಿದ್ದೇವೆ. ಹಾಗಾಗಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಇದನ್ನು ಮಾಡ್ಕೊಂಡು ಬರಬೇಕು ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನಾವು ಸ್ವಾತಂತ್ರ್ಯೋತ್ಸವ ಮಾಡುವಾಗ ಈ ಇಬ್ಬರದ್ದು ಫೋಟೋ ಇಡ್ತೀವಲ್ಲ, ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣಂದು ಒಂದು ಫೋಟೋ ಇಟ್ಕೊಂಡು ಸ್ವಾತಂತ್ರ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು.